ಹಲೋ ಹಲೋ. ಈಗ ಶ್ರಾವಣಿ ಶಬ್ದ ಮತ್ತು ಎಣಿಕೆ ಆಟ ಚಟುವಟಿಕೆ ಮಾಡಿಸ್ತಾಳ. ಶಬ್ದ ಮತ್ತು ಎಣಿಕೆ ಆಟ ಚಟುವಟಿಕೆ ಮಾಡಕ ನಾವು ಇವತ್ತ 2 ಅಕ್ಷರಗಳು ತಂದು ಫಸ್ಟ್ನೇ ಅಕ್ಷರದ ವಸ್ತುಗಳು ಬಗ್ಗೆ ಚರ್ಚೆ ಮಾಡಮ್ರಿ. 2 ಅಕ್ಷರಗಳು ಯಾವ್ಯಾವ ಅಂದ್ರ ರ ಮತ್ತು ಗ ತಗೊಂಡಿವಿ. ಯಾವ್ಯಾವ ತಗೊಂಡಿವಿ? ಜೋರಾಗಿ ಹೇಳ್ಬೇಕು. ರ ಮತ್ತು ಗ 2 ವಸ್ತು. ಅವು ಫಸ್ಟ್ನೇ ಅಕ್ಷರದ 2 ವಸ್ತುಗಳು ತಗೊಂಡಿವಿ. ಅವು ಈ ಸದ್ದ ಶ್ರಾವಣಿ ಏನು ಮಾಡ್ತಾಳ? ರ ಅಕ್ಷರದ ವಸ್ತುಗಳು ತೋರಿಸ್ತಾಳೆ ನಿಮಗೆ. ತೋರ್ಸವ ಶ್ರಾವಣಿ. ಫಸ್ಟ್ನೇ ಅಕ್ಷರ ರ ಆಗಿರ್ತದ, ಅದರ ವಸ್ತುಗಳು ತೋರಿಸ್ತಾಳ. ನೋಡ್ರಿ ಅಲ್ಲಿ ಅದು ರ ಅಕ್ಷರ ತಗೋ, ಗ ಅಲ್ಲ, ರ ಅಕ್ಷರದು. ಅದು ಏನದ? ರಿಬ್ಬನ್. ಏನದ? ಮೊದಲನೇ ಅಕ್ಷರ ರ ರಾ ರೀದೊಳಗೆ ಬಂತಿಲ್ಲ ಅದು. ಇಡಮ್. ರಿಬ್ಬೆ ನಾವು ಎಲ್ಲರೂ ಕಟ್ಕೋತೀವಿ ಇಲ್ಲ, ಜುಟ್ಟ ಹಾಕೊಂಡದ್ರನ್ನ. ಅದು ಏನು? ರಾಖಿ. ರ ಅಕ್ಷರದೊಳಗೆ ಹೇಳಕತ್ತೀವಿ ನಾವು. ಫಸ್ಟ್ನೇ ಅಕ್ಷರ ರದೊಳಗ. ಅನುಷ್ಕಾ, ಏನದು? ರಾಖಿ. ರಕ್ಷಾಬಂಧನ ಇದ್ದ ಕಟ್ತೀವಿ ಇಲ್ಲ ಅದನ್ನ, ಅಣ್ಣನವರಿಗೆ. ಇಡಾಮು. ಇನ್ನೊಂದು ರ ಅಕ್ಷರದ ವಸ್ತು ತೋರಿಸ್ತಾವಡು. ಅದೇನು? ರಂಗೋಲಿ ಪುಡಿ. ಅದು ಏನು ಮಾಡ್ತೀವಿ ನಾವು ಮನೆ ಮುಂದೆ ರಂಗೋಲಿ ಹಾಕ ಯೂಸ್ ಮಾಡ್ತೀವಿಲ್ಲ ಅದು. ಅದನ್ನು ಅಕ್ಷರ ಫಸ್ಟ್ ಏನಾಗಿರ್ತದ? ಅದ್ರ ರ. ಏನು ಬಂದದ? ಫಸ್ಟ್ನೇ ಅಕ್ಷರ 3 ವಸ್ತುಗಳದು ರ ರಾ ರೀ ಅದ್ರೊಳಗೆ ಬಂದದಿಲ್ಲ. ಈ ಸದ್ದ ನೆಕ್ಸ್ಟ್ ಗ ಅಕ್ಷರದ ವಸ್ತುಗಳ ಅನುಷ್ಕಾ ತೋರಿಸ್ತಾಳ. ಶ್ರಾವಣಿ ಈ ಕಡೆ ಪಕ್ಕ ಸರಿ. ಬಾ ಅನುಷ್ಕಾ, ತೋರ್ಸು. ಅದು ಏನದು? ಗಿಳಿ. ಈ ಸದ್ದ ಗ ಅಕ್ಷರದೊಳಗ ಬಂತಿಲ್ಲ ಅದು ಫಸ್ಟ್ನೇ ಅಕ್ಷರ. ಇಡಮು. ಅದು ಏನು? ಗೊಂಬೆ. ಏನದು? ಗೊಂಬೆನು ಗ ಅಕ್ಷರದೊಳಗೆ ಬಂತಿಲ್ಲ ಫಸ್ಟ್ನೇ ಅಕ್ಷರ. ಇಡು. ಅವೇನು? ಗ್ಲಾಸು. ಗ್ಲಾಸ್ನಿಂದ ಏನು ಮಾಡ್ತೀವಿ ನಾವು? ನೀರು ಕುಡಿತೀವಿ, ಹಾಲು ಕುಡಿತೀವಿ, ಜ್ಯೂಸ್ ಕುಡಿತೀವಿ, ಹೌದಿಲ್ಲ? ಅದನ್ನು ಫಸ್ಟ್ನೇ ಅಕ್ಷರ ಎದ್ರೊಳಗೆ ಬಂತು? ಗ. ಗ ಗ ಗಿ ಗಿ ಗ್ಲಾಸು ಅದ್ರೊಳಗೆ ಬಂತಿಲ್ಲ. ಈಗ ಶ್ರಾವಣಿ ಫಸ್ಟ್ನೇ ಅಕ್ಷರ ರ ಅಕ್ಷರ ವಸ್ತುಗಳು ತೋರಿಸಿದ್ಲು. ಆಮೇಲೆ ಅನುಷ್ಕಾ ಏನು ಮಾಡಿದ್ಲು? ಗ ಅಕ್ಷರದ ವಸ್ತುಗಳು ತೋರಿಸಿದ್ಲು. ಈ ಚಟುವಟಿಕೆ ಮಾಡಿದ್ರಲ್ಲ, ನಿಮ್ಗೆ ಏನು ಅನಿಸ್ತು? ಒಂದು ಜೋರಾದ ಚಪ್ಪಾಳೆ ತಟ್ರಿ.